ಉಂಗ್ರ ತಂದಿದ್ದಾಳೆ ಅಂದಮೇಲೆ ಬಿಟ್ಟು ಮೇಲೆ ಪ್ರೀತಿ ಇದೆ ಅಂತಾನೆ ಅರ್ಥ. ಚಿಕ್ಕ ಮಗು ಮೇಲೆ ಯಾರಿಗೆ ದ್ವೇಷ ಇರುತ್ತೆ ಭಾವನವ್ರೆ? ಇದರಲ್ಲಿ ಆದ್ಯಂತ ತಪ್ಪೇನೂ ಇಲ್ಲ, ಏನೋ ಅಚಾನಕ್ ಆಗಿರ್ಬೇಕು. ಹಾಗೆ ಅನ್ಕೊಳ್ಳೋಣ ಕಣೋ. ಆದ್ರೆ ಈಗ ಮಗುಗ್ ಹೊಸ ಬಟ್ಟೆ ಇಲ್ವಲ್ಲ, ಈ ಕಾರ್ಯ ಹೇಗ್ ಮುಂದುವರ್ಸೋದು? ಶಿವರಾಜು, ನೀನು ಹೋಗಿ ಹೊಸ ಬಟ್ಟೆಗಳು ತಗೊಂಡ್ ಬಾ. ಹಾ ಸರಿ ಅದ್ಕೆ. ಅಯ್ಯೋ ಬೇಡ ಚಿಕ್ಕಪ್ಪ, ನಾನು ಬಿಟ್ಟು ಗಿಫ್ಟ್ ಕೊಡ್ಬೇಕು ಅಂತ 2 ಜೊತೆ ಹೊಸ ಬಟ್ಟೆ ತಂದಿದ್ದೀನಿ, ಈಗ್ಲೇ ತರ್ತೀನಿ. ಮೊದ್ಲು ಅಪ್ಪ ಅಮ್ಮ ಕೊಟ್ಟಿರೋ ಬಟ್ಟೆನೆ ಹಾಕೊಳ್ಳಿ ಅಂತ ಇದನ್ನ ಕೊಡ್ದೆ ಇಟ್ಕೊಂಡಿದ್ದೆ. ಒಳ್ಳೇದೇ ಆಯ್ತು. ಇದು ಕೂಡ ಅಲ್ಲೇ ಇದ್ದಿದ್ರೆ ಎಲ್ಲ ಸುಟ್ಟೋಗ್ಬಿಡ್ತಿತ್ತು. ಯಾರ ತಂತ್ರ ಏನಂತೆ? ಚಾರು ತಂದಿರೋ ಬಟ್ಟೆನೆ ಬಿಟ್ಟು ಹಾಕ್ಬಿಡಿ. ಚಾರು ಹೊಸ ಬಟ್ಟೆ ತಂದಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂತಿದ್ರೆ ಫಂಕ್ಷನ್ ನಿಂತು ಹೋಗ್ತಿತ್ತು. ಹಾ, ಅಮ್ಮ, ಆ ಥರದ್ದೇನು ನಡೆದಿಲ್ಲ ತಾನೆ, ಯಾಕೆ ಹಾಗೆ ಮಾತಾಡ್ತೀರಾ? ಅವಶ್ಯಕತೆ ಇದ್ದಾಗ ತಗೊಂಡ್ರೆ ಏನು ತಪ್ಪಿಲ್ಲ ಬಿಡಿ. ಈಗ ನಡೆದಿದ್ದಕ್ಕೆ ನಮ್ ಬಿಟ್ಟುಗೆ ದೃಷ್ಟಿ ಕಳಿತು ಅಂತ ಅನ್ಕೊಳ್ಳೋಣ. ಅಮ್ಮ ಚಾರು, ನೀನು ಈ ಬಟ್ಟೆ ತಗೊಂಡು ಬಂದಿರೋದು ಪದ್ಧತಿ ಪ್ರಕಾರ ಮಾಡಿರೋ ಪ್ರಕ್ರಿಯೆ. ಪದ್ಧತಿಗಳನ್ನು ಪಾಲಿಸಿದ್ರೆ ಎಷ್ಟು ಜನರು ಮರ್ಯಾದೆ ಉಳಿಯುತ್ತೆ ಅಂತ ಇದನ್ನ ನೋಡಿ ಕೆಲವರು ಅರ್ಥ ಮಾಡ್ಕೋಬೇಕು. ಈ ಮನೇಲಿರೋದಕ್ಕೆ ಬೇಕಾಗಿರೋ ಎಲ್ಲ ಲಕ್ಷಣಗಳು ನಿನ್ನಲ್ಲಿದೆಯಮ್ಮ. ಥ್ಯಾಂಕ್ಸ್. ಇದೇನಾದ್ರೂ ಊರವ್ರ ಮುಂದೆ ನಡೆದಿದ್ರೆ ಮನೆ ಮರ್ಯಾದೆ ಹೋಗಿರೋದು. ಪರವಾಗಿಲ್ಲ ದೊಡ್ಡಪ್ಪ, ನಾನೇನ್ ಬೇರೆ ಮನೆ ಹುಡುಗಿನ, ನಂಗೆ ಥ್ಯಾಂಕ್ಸ್ ಇಲ್ಲ. ತಗೊಳ್ಳಿ ಚಿಕ್ಕಪ್ಪ. ಅದಕ್ಕೆ ಹತ್ರ ಕೊಡು. ತಗೊಳ್ಳಿ ದೊಡ್ಡಮ್ಮ. ಆ ಬಟ್ಟೆನ ಬಿಟ್ಟುಗ್ ಹಾಕಿ ರೆಡಿ ಮಾಡಿ. ಬನ್ನಿ ಅದ್ಕೆ. ಬೇಗ ಹೋಗಿ. ಬನ್ನಿ ನಡೀರಿ. ಬನ್ನಿ. ಬನ್ನಿ. ನೀನ್ ಬಂದಾಗಿಂದ ಅಣ್ಣ ಅದಕ್ಕೆ ಇಬ್ರು ಮಾತಾಡ್ತಿಲ್ಲ. ಅವರಿಬ್ರು ಜೊತೆಲಿ ಖುಷಿಯಾಗಿ ಇರ್ಲಿಲ್ಲ ಅಂದ್ರೆ ಈ ಮನೇಲಿ ಯಾವುದೇ ಹಬ್ಬ ಮಾಡಿದ್ರು ಅದು ಅಮಾವಾಸ್ಯೆನೆ. ಅವರಿಬ್ರು ಒಂದ್ ಮಾಡೋದಕ್ಕೆಂತ ಫಂಕ್ಷನ್ ಇಟ್ವಿ. ದಯವಿಟ್ಟು ಹಾಳು ಮಾಡಕ್ ಹೋಗ್ಬೇಡ. ನೀನ್ ಮಾಡಿದ್ರು ಕೂಡ ಎಲ್ರ ಮುಂದೆ ನೀನ್ ಮಾಡಿಲ್ಲ ಅಂತ ಹೇಳ್ದ ನನ್ ಚಿಕ್ಕ ಮಗ. ಯಾಕೆ ಗೊತ್ತಾ? ನಿನ್ನಿಂದ ನಮ್ ಜಾನಕಿನ ಯಾರು ದೂರ ಮಾಡಬಾರ್ದು ಅಂತ. ಇದು ಸಂಬಂಧ ಅಂದ್ರೆ. ನೀನ್ ಹತ್ಬಿಟ್ರೆ ಬೇರೆಯವ್ರ ನಗೋ ತರ ಅಲ್ಲ. ಅವ್ರ ಸಂತೋಷಕ್ಕೋಸ್ಕರ ಬೇರೆಯವರೆಲ್ಲ ನೋವು ತಿಂತಾರೆ. ಎಲ್ರೂ ಪ್ರೀತಿಯಿಂದ ಹತ್ರ ಆಗಕ್ಕಾಗಲ್ಲ. ಈ ಮನೇಲಿರೋ ಅನುಬಂಧನ ದೂರ ಮಾಡಬೇಡ. ಅರ್ಥ ಆಯ್ತು ಅನ್ಕೋತೀನಿ. ಗಟ್ಟಿಯಾಗಿ ಕಟ್ಟು ಅತ್ತಿಗೆ. ಎಲ್ರ ಹತ್ರ ಆಶೀರ್ವಾದ ತಗೊಳ್ಳುವಾಗ ಬಿದ್ದು ಹೋದ್ರೆ ಗೊಳ್ಳಂತ ನಗ್ತಾರಷ್ಟೇ. ಜಾಸ್ತಿ ರೆಡಿ ಮಾಡಿದ್ರೆ ಅವನಿಗೆ ದೃಷ್ಟಿ ತಾಗುತ್ತೆ ರಾಜಲಕ್ಷ್ಮಿ. ಇವನು ದೃಷ್ಟಿಗೊಮ್ಮೆನೆ ಮೀರ್ಸೋ ರೇಂಜಲ್ಲಿದ್ದಾನೆ ಮಾವ. ಪಾಪ ಯಾಕೆ ಹಾಗಂತ್ಯ ಮಾವ?
ಜೋಕ್ ಮಾಡಿದ್ನಮ್ಮ. ಐ ನೋ ಯಪ್ಪ ಇಂಗ್ಲಿಷ್ ಎಲ್ಲ ಬರುತ್ತೆ ನಮ್ ಬಿಟ್ಟುಗೆ. ಇದೆಲ್ಲ ಆದ್ಯಕ್ಕನ್ ಮಹಿಮೆ, ಎಲ್ಲ ಹೇಳ್ಕೊಟ್ಬಿಡ್ತಾಳ ನಮ್ಮ ಆದ್ಯಕ್ಕ. ನಿಮ್ ದೊಡ್ಡಪ್ಪನ್ಗೆ ಇಷ್ಟ ಆಗದೆ ಇರೋದನ್ನ ಮಾಡ್ಬೇಡ. ನಡೀರಿ. ಹೋಗೋಣ. ಬಾ. ನೀವೆಲ್ಲರೂ ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಬಿಟ್ಟು ಕೂತ್ಕೋ. ಪುರೋಹಿತ್ರೆ, ಶುರು ಮಾಡಿ. ಓಂ ಗಣೇಶಾಯ ನಮಃ ಪಾದೋ ಪೂಜಯಾಮಿ. ಓಂ ಏಕದಂತಾಯ ನಮಃ ಗುಲ್ಫೋ ಪೂಜಯಾಮಿ. ಓಂ ಸೋರ್ಪಕರ್ಣಾಯ ನಮಃ ಜಾನುನಿ ಪೂಜಯಾಮಿ. ಓಂ ವಿಘ್ನರಾಜಾಯ ನಮಃ ಜಂಗೆ ಪೂಜಯಾಮಿ. ಓಂ ಮಗುವಾಹನಾಯ ನಮಃ ಊರು ಪೂಜಯಾಮಿ. ಓಂ ಹೇರಂಬಾಯ ನಮಃ ಕಟಿಂ ಪೂಜಯಾಮಿ. ಓಂ ಲಂಬೋದರಾಯ ನಮಃ ಉದರಂ ಪೂಜಯಾಮಿ. ಓಂ ಗಣನಾದಾಯ ನಮಃ ನಾಭಿಂ ಪೂಜಯಾಮಿ. ರಾಜಾರಾಮ್ ಅವರೇ, ಆ ಮಗುಗೆ ಎಲ್ರೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ. ಬಾಮ್ಮ. ಅಕ್ಷತೆ ಹಾಕಮ್ಮ. ಆಯುಷ್ಮಾನ್ ಭವ. ಕೈ ತೋರ್ಸೋ. ಯಾಕಜ್ಜಿ? ಕೈ ತೋರ್ಸೋ ಹೇಳ್ತೀನಿ. ಇದು ನಿನ್ಗೋಸ್ಕರ. ಇದು ನಿಮ್ ತಾತಂದು. ರಾಜು, ನೀವಿಬ್ರು ಸೇರಿ ಅಕ್ಷತೆ ಹಾಕಿ ಇವನ್ಗೆ. ಅಣ್ಣ ತಗೊಳ್ಳಿ ಅಣ್ಣ. ದೀರ್ಘಾಯುಷ್ಮಾನ್ ಭವ. ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಪಡ್ಕೋಬೇಕು. ನಿಮ್ ದೊಡ್ಡಪ್ಪನ ಹಾಗೆ ತುಂಬಾ ಸಂಪಾದನೆ ಮಾಡ್ಬೇಕು. ಹಾಗೆ ಆಗ್ಲಿ ದೊಡ್ಡಮ್ಮ. ಬಿಟ್ಟುಗೋಸ್ಕರ ಏನೋ ಕೊಡ್ತೀನಿ ಅಂತಿದ್ದೆ. ಆ ಚೈನ್ನ ತಗೊಂಡ್ ಬರುತ್ತಾನೆ. ಕೇಳಿದ್ರೆ ತಗೊಂಡ್ ಬರ್ತೀನಿ. ಮಾಡೋದೆಲ್ಲ ಮಾಡೋದು, ಹೇಳೋವರೆಗೂ ಕಾಯ್ಕೊಂಡಿರೋದು. ಹೌದು, ಜಾನಕಿ ಹೋಗಿ ಚೈನ್ ತಗೊಂಡ್ ಬಾ ಅಂತ ಹೇಳಿದ್ರೆ ನಿಮ್ ಬಾಯಿಂದೇನು ಮುತ್ತು ಸುಡ್ದೋಗುತ್ತಾ? ಏನಾದ್ರೂ ಆಗ್ಲಿ, ಇವ್ರು ಹೇಳಿದ್ರೆ ಮಾತ್ರನೇ ನಾನು ತಗೊಂಡ್ ಬರೋದು. ಬೇಡ ರೀ, ಬಿಟ್ಟುಗೋಸ್ಕರ ತಗೊಂಡು ಚೈನ್ ಇದೆಯಲ್ಲ, ಮರ್ತ್ಬಿಟ್ರಾ? ಶಿವರಾಜು, ನೀವು ಆಶೀರ್ವಾದ ಮಾಡಿ.
ಬರೋ ಹುಟ್ಟುದಬ್ಬಕ್ಕೆ ಬ್ರೇಸ್ಲೇಟು ಮತ್ತೆ ಈ ತರ ಚೈನ್ ಅಲ್ಲ, ನಿನಗೆ ಕಿವಿ ಚುಚ್ಚಿಸ್ತೀನಿ. ನಿನ್ ಪ್ರೀತಿ ಆಶೀರ್ವಾದ ಇದ್ರೆ ಸಾಕಮ್ಮ, ಅದೇ ಅವನಿಗೆ ಸಿಗೋ ದೊಡ್ಡ ಆಸ್ತಿ. ಹೇ ಬಿಟ್ಟು ಸರಿಯಾಗಿ ಕೈ ಮುಗಿಯೋ. ಛಾಯಾ, ಎಲ್ಲರೂ ಬ್ಯುಸಿಯಾಗಿದ್ದಾರೆ, ಇದೇ ಸರಿಯಾದ ಟೈಮ್. ನಾವು ಹೋಗಿ ಆ ಪ್ರಭಾಸ್ಗೆ ವಾರ್ನಿಂಗ್ ಕೊಡೋಣ. ನಡಿ ಹೇಳ್ತೀನಿ. ಇವ್ರು ಇಲ್ಲಿಗೆ ಹೋಗ್ತಾ ಇದ್ದಾರೆ. ಇವನೇನೆ ಯಾವಾಗ್ಲೂ ಆನ್ಲೈನಲ್ಲೇ ಇರ್ತಾನೆ. ಇವನ್ಗೇನ್ ಮಾಡಕ್ಕೇನ್ ಕೆಲಸ ಇಲ್ವಾ? ಇವಾಗ ಏನ್ ಮಾಡೋಣ? ನೀನೇನು ಮಾಡ್ಬೇಕಾಗಿಲ್ಲ. ಹಾಯ್ ಕ್ಯೂಟ್ ಏಂಜಲ್, ಹಾಯ್ ಕ್ಯೂಟ್ ಏಂಜಲ್ ಅಂತ ಮೆಸೇಜ್ ಮಾಡಿದಾನ ನೋಡು. ಕಳ್ಸಿದ್ನಾ? ಅವನಿಗೆ ಸರಿಯಾಗಿ ಮಾಡ್ತೀನಿ ಕೊಡು. ನೋಡಿ, ನೀವು ನನಗೆ ಮೆಸೇಜ್ ಮಾಡೋದಾಗ್ಲಿ ನನ್ನ ಭೇಟಿ ಮಾಡೋದಾಗ್ಲಿ ಮಾಡಬೇಡಿ. ಮನೇಲಿ ಗಲಾಟೆ ಆಗುತ್ತೆ. ಏನಾಯ್ತು ರಾಜಲಕ್ಷ್ಮಿ? ಏನಾಯ್ತು ರಾಜಲಕ್ಷ್ಮಿ? ಯಾಕಿಂತ ನಿರ್ಧಾರ ತಗೊಂಡಿದ್ಯಾ? ನಾನು ಇನ್ಮೇಲೆ ಚಾಟಿಂಗ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ನೀನು ಚಾಟಿಂಗ್ ಮಾಡದೆ ಹೋದ್ರೆ ನಾನು ಮತ್ತೆ ನಿಮ್ಮ ಮನೆಗೆ ಬರ್ತೀನಿ. ಅವ್ನ ಮನೆಗೆ ಬರ್ತೀನಿ ಅಂತಿದ್ದಾನೆ. ಅವನು ಗ್ರಾಚಾರ ಬಿಡಿಸ್ತೀನಿ ಕೊಡು. ಇಲ್ಲಿ ನೋಡೋ ಕಳ್ಳ ಪ್ರಭಾಸ್, ನೀನು ಅತಿಯಾಗಿ ಮಾಡ್ದೆ ಅನ್ಕೋ, ರಾಜಾರಾಮ್ ಅಂಕಲ್ಗೆ ಎಲ್ಲಾನು ಹೇಳ್ಬಿಡ್ತೀನಿ. ಏ ಛಾಯಾ, ನೀನು ಕೂಡ ಪಕ್ಕದಲ್ಲೇ ಇದ್ದೀಯಾ? ವೆರಿ ಗುಡ್. ರಾಜಲಕ್ಷ್ಮಿಗೆ ಪಕ್ಕದಲ್ಲೇ ಅಲ್ಲ, ನೆರಳಾಗಿರ್ತೀನಿ. ನೀನಿನ್ನೂ ಆಟಾಡಿಸ್ಬೇಕು ಅಂತ ನೋಡಿದ್ರೆ ಅಂಕಲ್ ಅವರೇ ನಿನ್ನನ್ನು ನೋಡ್ಕೋತಾರೆ. ಹಲೋ, ಚಾಟಿಂಗ್ ಮಾಡಿದ್ದು ನೀವು? ನಾನು ಮೆಸೇಜ್ ಮಾಡಿದಾಗ ರಿಪ್ಲೈ ಕೊಡ್ದೇನೆ ಇರಬೇಕಿತ್ತು. ಅಷ್ಟಕ್ಕೂ ನನ್ನ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡ್ದೇನೆ ಇದ್ದಿದ್ರೆ ಅಷ್ಟಕ್ಕೂ ಈ ಗಲಾಟೆನೇ ಇರ್ತಿರ್ಲಿಲ್ಲ. ಜೊತೆಗೆ ನನ್ನ ಭೇಟಿ ಮಾಡೋಣ ಅಂತ ನೀವೇ ದೇವಸ್ಥಾನದ ಹತ್ರಕ್ಕೆ ಬರೋದಕ್ಕೆ ಹೇಳಿದ್ರಿ. ಅವಾಗ ನೀವಿಬ್ರು ಜೊತೆಲೇ ಇದ್ರಿ ಅಂತ ಹೇಳಿದ್ರೆ ನಿಮ್ಮಿಬ್ರು ಕತೆ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಆಮೇಲೆ ಒಂದು ನಿರ್ಧಾರಕ್ಕೆ ಬನ್ನಿ. ಬೇಗ ಒಂದು ನಿರ್ಧಾರಕ್ಕೆ ಬನ್ನಿ. ಬಾಯ್ ಬ್ಯೂಟಿಫುಲ್ ಗರ್ಲ್ಸ್. ಇವನೇನು ಹೀಗೆ ಹೆದರ್ಸ್ತಾ ಇದ್ದಾನೆ? ಇವಾಗ ಏನು ಮಾಡೋಣ? ಏಯ್, ಇಲ್ಲೇನ್ರೆ ಮಾಡ್ತಿದ್ದೀರಾ? ಲ್ಯಾಪ್ಟಾಪ್ ಆನ್ ಮಾಡಿದ್ದೀರಾ? ಚಾಟಿಂಗ್ ಮಾಡ್ತಿದ್ದೀರಾ? ಅಲ್ಲಿ ಮನೇಲಿ ಫಂಕ್ಷನ್ ನಡೀತಿದ್ರೆ ನಿಮ್ಮಿಬ್ಬರಿಗೂ ಚಾಟಿಂಗ್ ಮಾಡೋದೇ ಮುಖ್ಯ ಆಗೋಯ್ತಾ?
ನನಗ್ ಬೇಕು ಅಂತ ಮನೆಯವ್ರಿಗೆ ಗೊತ್ತಿಲ್ದೇನೆ ಇಂಟರ್ನೆಟ್ ಹಾಕ್ಸಿದ್ರೆ ನೀವ್ ಉಪಯೋಗಿಸ್ತೀರಾ? ಅದ್ ಹಾಗಲ್ಲ ಆದ್ಯ, ಅರ್ಜೆಂಟ್ ಅಂತ. ಅಷ್ಟೊಂದು ಅರ್ಜೆಂಟ್ ಆಗದ್ ಯಾರಿಗಮ್ಮ ಮೆಸೇಜ್ ಮಾಡ್ತಿದ್ದೀರಾ? ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ದೀರಾ? ಅಯ್ಯೋ ದೇವ್ರೆ, ಮನೆಯಲ್ಲಿ ಇಂಟರ್ನೆಟ್ ಇದೆಯಾ? ರಾಜಲಕ್ಷ್ಮಿ ಚಾಟಿಂಗ್ ಮಾಡ್ತಾಳ? ಮಾವನಿಗೆ ಗೊತ್ತಾದ್ರೆ ಅಷ್ಟೇ ಕತೆ, ಸಾಯಿಸ್ಬಿಡ್ತಾರೆ. ಇದ್ರ ಹಿಂದೆ ಯಾರ್ಯಾರಿದಾರೋ ಅವ್ರನ್ನು ಸಾಯಿಸ್ತಾರೆ. ಅತ್ತೆ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಬನ್ನಿ ಅತ್ತೆ. ಯಾಕೋ ಸೀನು? ಒಂದ್ ನಿಮಿಷ ಬನ್ನಿ ಇಲ್ಲಿ. ಯಾಕೇನಾಯ್ತು ಸೀನು? ಏನಾಯ್ತಪ್ಪ? ಯಾಕೆ ಮೌನವಾಗಿದೆಯಾ ಸೀನು? ನೋಡಿ ಅತ್ತೆ, ನಿಮ್ಮನ್ನ ಮತ್ತೆ ಮಾವನ್ನ ಹೇಗ್ ಒಂದ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ, ಈಗ ರಾಜಲಕ್ಷ್ಮಿನ ಮಾವನಿಂದ ಹೇಗ್ ಕಾಪಾಡೋದು ಅಂತ ಯೋಚನೆ ಮಾಡ್ಬೇಕು. ಅದೇನ್ ಸೀನು ಹಾಗೆ ಹೇಳ್ತಿದ್ಯಾ? ನೀನ್ ಮಾತಾಡ್ತಿರೋದ್ ನೋಡಿದ್ರೆ ನನ್ನೆದೆ ಯಾಕೋ ಹೊಡ್ಕೊಳ್ತಿದೆ ಕಣು. ಹೇಳಿದ್ರೆ ಇನ್ನೇನಾಗುತ್ತೋ, ಹೋಗ್ಲಿ ಬಿಡಿ ಅತ್ತೆ. ನೀನ್ ಹೇಳ್ದೆ ಹೋದ್ರೆ ಅಮಾಯಕಿಯಾಗಿರುವ ರಾಜಲಕ್ಷ್ಮಿನ ಹೇಗಪ್ಪ ಕಾಪಾಡ್ಕೊಡೋದು? ತಪ್ಪು ಅತ್ತೆ, ಅಮಾಯಕಿ ರಾಜಲಕ್ಷ್ಮಿ ಅಲ್ಲ, ನಾವು. ಏನ್ ಹೇಳ್ತಿದ್ಯಪ್ಪ? ಅತ್ತೆ, ಅದು ಅಯ್ಯೋ ಹೇಳು ಸೀನು. ರಾಜಲಕ್ಷ್ಮಿನ ಕರಿಯಕ್ಕೆ ಮೇಲ್ ಹೋಗಿದೆ. ಅತ್ತೆ, ಅತ್ತೆ, ಅಯ್ಯಯ್ಯೋ, ಇವಾಗ ಇವ್ರೇನ್ ಮಾಡ್ತಾರೋ? ಮನೇಲಿ ಇಷ್ಟೊಂದು ಜನ ಬೇರೆ ಇದ್ದಾರೆ, ಗಲಾಟೆ ಮಾಡ್ಬಿಟ್ರೆ. ಅತ್ತೆ, ಅತ್ತೆ, ನಾನ್ ಕೇಳ್ತಿದ್ರು ನನಗೇನು ಹೇಳ್ದೆ ಛಾಯಾ ಕಡೆ ಯಾಕೆ ನೋಡ್ತಿದ್ಯಾ? ಏನ್ ಹೇಳಿ ಆದ್ಯ? ನಿಜ, ನಾನ್ ಯಾವ ತಪ್ಪು ಮಾಡಿಲ್ಲ. ನೀನ್ ತಪ್ಪು ಮಾಡಿದ್ಯಾ ಅಂತ ನಾನು ಹೇಳ್ತಿಲ್ಲ, ಕೇಳ್ತಿದ್ದೀನಿ. ಯಾರ ಜೊತೆ ಚಾಟ್ ಮಾಡ್ತಿದ್ಯಾ? ಅದು ಅದು ಅದನ್ನ ಮುಚ್ಚೋ ಅವಶ್ಯಕತೆ ಇಲ್ಲ ರಾಜಲಕ್ಷ್ಮಿ. ಇಂಟರ್ನೆಟ್ ಅನ್ನೋದು ಹೊಗೆ ಇದ್ದ ಹಾಗೆ, ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರು ಕೂಡ ಹೊರಗೆ ಬಂದ್ಬಿಡುತ್ತೆ. ನೀನ್ ಇಂಟರ್ನೆಟ್ ಯೂಸ್ ಮಾಡ್ತಿದ್ಯಾ ಅಂತ ಅತ್ತೆಗೆ ಈಗಾಗಲೇ ಗೊತ್ತಾಗಿದೆ. ನೀನ್ ಹೇಳಿದ್ಯಾ? ನಾನೇ ಹೇಳಿದ್ದು. ಅತ್ತೆನ ಕರ್ಕೊಂಡು ಬಂದಿದ್ದು ನಾನೇ. ನೀವು ನಿಮಗೆ ಇಷ್ಟ ಬಂದಂಗೆಲ್ಲ ಮಾಡೋದು, ಆಮೇಲೆ ಸಿಕ್ಕಾಕೊಳ್ಳೋದು ನನಗಿದು ಇಷ್ಟ ಇಲ್ಲ. ಅದಕ್ಕೆ ಹೇಳ್ಬಿಟ್ಟೆ. ಯಾಕೆ ಅಂದ್ರೆ ನನ್ನ ಜಾನಕಿ ಅತ್ತೆಗೆ ನಿನ್ನಿಂದ ಇನ್ಯಾವ ಸಮಸ್ಯೆನೂ ಬರಬಾರ್ದು. ಇಂಟರ್ನೆಟ್ನ ಮನೆಗೆ ಯಾರು ತಂದಿದ್ದು? ನಾನೇ. ಯಾರು ಉಪಯೋಗಿಸ್ತಿರೋದು? ನನಗೆ ಕೆಲಸ ಇತ್ತು ಅಂತ ಹಾಕ್ಸ್ದೆ. ರಾಜಲಕ್ಷ್ಮಿನೇ ಕೆಲ್ಸಕ್ಕೆ ಬರ್ದಿರೋರ ಜೊತೆ ಚಾಟಿಂಗ್ ಮಾಡ್ತಿದ್ದಾಳೆ. ರಾಜಿ, ಏನಿದು? ಏನ್ ಮಾಡ್ತಿದ್ಯೇ ನೀನು? ಯಾರು ಏನು ಅನ್ನಲ್ಲ ಅನ್ನೋ ಧೈರ್ಯ ಬಂದ್ಬಿಡ್ತಾ?